ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಮುಂಜಾನಿಂದ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಬಿಸಿಲು ನೋಡ್ರಿ ಹೆಂಗೆ ಬರತ್ತದೆ. ಇಲ್ಲ ಇಲ್ಲ ಈ ಕಡೆ ಸರಿತೀನಿ. ಮುಂಜಾನೆ ಎದುರು ಬಿಸಿಲು ಹಿಂಗೆ ಬರ್ತದೆ ನೋಡ್ರಿ. ಇಲ್ಲಿ ನನ್ನ ದಕ್ಷ ಎದ್ರಂದ್ರೂ ಬಿಸಿ ಅಮ್ಮ ತಿಂದಿರ್ತಾಳ. ಆಕಿನ ಮಾಡ್ಕೊಂಡಾಳ ನೋಡ್ರಿ. ಈಗ ಮುಂಜಾನೆ ಎದ್ದು ಕಸ ಎಲ್ಲ ಹುಡುಗಿದ್ದಾಯ್ತು, ಚಾನ ಆಯ್ತು. ಈಗ ಅಡ್ಗೆ ಮಾಡತ್ತೀನಿ ನೋಡ್ರಿ. ಅಡ್ಗೆಗೆ ಚಪಾತಿ ಹಿಟ್ಟು ನಾದಾಕತ್ತೀನಿ. ಮತ್ತು ಆ ಕಡೆ ಬಟಾಟಿನೂ ಕುದ್ಸಾಕಿಟ್ಟೀನಿ. ರಾತ್ರಿ ಇದು ಇನ್ನ ಒಂದು ಸ್ವಲ್ಪ ಪಲಾವ್ ಅದ ನೋಡ್ರಿ. ನಿನ್ನೆ ಲಾಗ್ನೊಳಗೆ ನೋಡಿರಿ, ರಾತ್ರಿ ರೇಷನ್ ಅಕ್ಕಿನ ಪಲಾವ್ ಮಾಡಿದ್ದೆ, ಅದಿನ್ನ ಸ್ವಲ್ಪ ಐತಿ. ಹಂಗಂತೇಳಿ ಒಂದು ಸ್ವಲ್ಪ ಇಲ್ಲಿ ಬಟಾಟಿ ಪಲ್ಯ ಮತ್ತು ಚಪಾತಿ ಮಾಡ್ಬೇಕಂತೇಳಿ ಆ ಕಡೆ ಬಟಾಟಿ ಕುಸಾಗಿಟ್ಟೀನಿ. ಇಲ್ಲಿದ್ರ ಚಪಾತಿ ಹಿಟ್ಟು ನಾದಾಕತ್ತೀನಿ ನೋಡ್ರಿ. ಬರ್ರಿ, ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಗ್ತೈತಿ ಅಂತೇಳಿ ನೋಡೋಣ ಅಂತ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಭಾಳಷ್ಟು ಜನ ವಿಡಿಯೋನ ನೋಡ್ತೀರಿ, ಆದ್ರೆ ಸ್ಕಿಪ್ ಮಾಡ್ಕೊತ ನೋಡ್ತೀರಿ, ಹಂಗೆ ಲೈಕ್ ಕೊಡೋದನ್ನ ಮರಿತೀರಿ. ಪ್ಲೀಸ್ ಎಲ್ಲರೂ ವಿಡಿಯೋನ ನೋಡ್ತಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಬಿಸಿಲು ನೋಡ್ರಿ, ಇದು ಬ್ಯಾಸ್ಗಿ ಬಿಸಿಲು ಅನ್ನಂಗೆ ಆಗ್ಯದ. ಮಳೆಗಾಲ ಸ್ಟಾರ್ಟ್ ಆದ್ರೂ ಮಳೆ ಅನ್ನೋದ ಇಲ್ಲ. ಈಗ ಭಾಳ ದಿನ ಆಯ್ತು ನೋಡ್ರಿ, ಮಳಿನೇ ಹಾಕಿಲ್ಲ. ಮಧ್ಯಾಹ್ನ 3-4 ಸ್ವಲ್ಪ ಮಾಡೋದಂಗೆ ಆಗ್ತದ. ಆಮೇಲೆ ಒಂದೆರಡು ಹನಿ ಬಂದಂಗೆ ಆಗೋದು, ನಿಂತು ಬಿಡೋದು, ಮಳಿನೇ ಇಲ್ಲ. ಇವರು ಈಗ ಡ್ಯೂಟಿ ರೆಡಿ ಆಗಕತ್ತಾರ ನೋಡ್ರಿ. ಅವ್ರು ರೆಡಿ ಆಗೋದ್ರಾಗ ನಂದು ಅಡುಗೆನೂ ಆಗ್ಬೇಕೀಗ. ಲೇಟ್ ಆಯಿತು, ಸ್ವಲ್ಪ ಮಾತಾಡ್ಕೊಂಡು ಕೂತೀವಿ. ಮುಂಜಾನೆ ಮಾತಾಡ್ಕೊಂಡು ಕೂತೀವಿ ಅಂತಂದ್ರೆ ಯಾವ ಕೆಲಸನೂ ಆಗಲ್ಲ. ದಕ್ಷ ನೋಡ್ರಿ, ಸ್ಕೂಲಿಂದ ಬಂದಿಂದ ಮಲ್ಕೊಳಂಗಿಲ್ಲಕ್ಕಿ. ಬರೋದೇ ಲೇಟಾಗಿ ಬಂದಿರ್ತಾಳ. 4 ಗಂಟೆಗೆ ಬರ್ತಾಳ. ಬಂದಿಂದ ಏನು ಮನಸ್ಸು ಹೊತ್ತಕ್ಕೆ ಬಿಟ್ಬಿಡ್ತೀವಿ. ಟೈಮು ಭಾಳ ಆಗಿರ್ತದೆ ನೋಡ್ರಿ. ಒಂದು 4 ಗಂಟೆಗೆ ಮಲ್ಕೊಂಡ್ಲಂದ್ರೆ ಹೇಳೋದಿಲ್ಲ, ಒಂದು 2 ತಾಸು ತನಕ. 6 ತನಕ ಎದ್ಲ ಅಂತಂದ್ರೆ ರಾತ್ರಿ ಮಲ್ಕೊಳ್ಳಲ್ಲ ಅಂತ ಹೇಳಿ ಬಂದಿಂದ ಮಲಸಲ್ಲ. ಹೋಮ್ವರ್ಕ್ ಮಾಡೋದು, ಆಟ ಆಡೋದು ಇದೇ ಆಗ್ತದೆ. ಹಂಗಾಗಿ ರಾತ್ರಿ ಲೇಟಾಗಿ ಮಲ್ಕೋತಾವ್ರಿ. ಅಷ್ಟು ಚಂದಕ ಹೈರಾಣ ಆದ್ರೂ ರಾತ್ರಿನೂ ಜಲ್ದಿ ಮಲ್ಕೊಳಂಗಿಲ್ಲ. 11 ತನಕ ನಾವು ಯಾವಾಗ ಮಲ್ಕೋತೀವಿ ಅವಾಗನೇ ಮಲ್ಕೋತಾರ ಆಕಿ. ಬೆಳಿಗ್ಗೆ ಆದ್ರೆ ಜಲ್ದಿ ಎಚ್ಚರ ಆಗಲ್ಲ ನೋಡ್ರಿ ಆಕಿ. ಬೆಳಿಗ್ಗೆ 8 ಗಂಟೆ ತನಕ ಆಕಿ ಹೇಳೋದಿಲ್ಲ, 8-8:15 ಹೇಳ್ತಾವ ನೋಡ್ರಿ. ಇನ್ನು ಎದ್ಲಂದ್ರೆ ನಮಗೂ ಕೆಲಸ ಮಾಡಕ್ ಬಿಡಂಗಿಲ್ಲ ಆಕಿ. ಅಡ್ಗೆ ಮಾಡೋ ಟೈಮಿಗೂ ಬಂದು ಅಡ್ಡಾಡ ಮಾಡ್ತಾಳ. ಅಳಪರಿನೂ ರೆಡಿ ಆಗಕ್ಕೆ ಬಿಡಲ್ಲ. ಅದಕ್ಕೇನೆ ಆಕಿಗೆ ಎಬ್ಸೋದೇ ಇಲ್ರಿ. ಒಮ್ಮೆ ಆಕಿ ಯಾವಾಗ ಎದ್ದೇಳ್ತಾಳ. ಅಕ್ಕಿ ತಾನೇ ಎದ್ರನ ಚಲೋ ನೋಡ್ರಿ. ನಾವೇನಾದ್ರೆ ಫೋರ್ಸೇಬಲಿ ಎಬ್ಬಿಸ್ಬಿಟ್ಟಿವಿ ಅಂತಂದ್ರೆ ಕಿರ್ಕಿರ್ ಮಾಡ್ಕೊ ಕುಂದಿರ್ತಾಳ. ಆಕಿ ಯಾವಾಗ ಹೇಳ್ತಾಳ ಅವಾಗೇನೆ ಬಿಟ್ಬಿಡ್ತೀವಿ. ಆಕಿ ಹೇಳೋದ್ರಾಗೇನೆ ನಮ್ದು ಅಡುಗೆ ಆಗ್ಬೇಕು ನೋಡ್ರಿ. ಈಗ ಈ ರೀತಿ ಚಪಾತಿ ಹಿಟ್ಟು ನಾದಕ್ಕಂತೇಳಿ ಕೂತ್ನಿ ಅಂತಂದ್ರೆ ಆಕಿ ಚಪಾತಿ ಹಿಟ್ಟು ತೊಗೊಂಡು ಆಟ ಆಡಿ ಒಂದಿಷ್ಟು ಖಾಲಿ ಮಾಡಿರ್ತಾಳ್ರಿ. ಬರೀ ಚಪಾತಿ ಹಿಟ್ಟು ತಗೋದು ಚಪಾತಿ ಮಾಡ್ತೀನಿ. ರೊಟ್ಟಿ ಮಾಡಕತ್ತೀನಿ ಅಂದ್ರೆ ಜೋಳದ ಹಿಟ್ಟು ಕಲಿಸ್ತಿರ್ತೀನಿ ನೋಡ್ರಿ. ನಾದಿದ ಹಿಟ್ಟು ತೊಗೊಂಡು ಬಂದು ರೊಟ್ಟಿ ಮಾಡ್ಕೊಂತಾಳ. ಎಲ್ಲ ಕಡೆನೂ ಇಟ್ಟು ಎಲ್ಲ ಕಡೆ ಪತ್ಸಿ ಹಚ್ಚಿಬಿಟ್ಟಿರ್ತಾಳ ನೋಡ್ರಿ. ಬರ್ರಿ, ಇವಾಗ ಇನ್ಮುಂದೆ ದಿನಾನು ವಿಡಿಯೋ ಹಾಕಕತ್ತೀನಿ. ಈಗ ಇನ್ಮುಂದೆ ಇದೇ ರೀತಿ ವಿಡಿಯೋ ಹಾಕ್ತಿರ್ತೀನಿ. ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇತ್ತಂತಂದ್ರೆ ನನಗೂ ಕೂಡ ದಿನ ವಿಡಿಯೋ ಮಾಡೋದಕ್ಕೆ ಒಂಥರ ಪ್ರೋತ್ಸಾಹ ಸಿಕ್ಕಂಗಾಗ್ತದ. ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋನ ನೋಡ್ತಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಒಂದು ಲೈಕು ಬೇರೆಯೊಬ್ಬರಿಗೆ ಒಂದು ಸಜೆಷನ್ ಆಗಿ ಹೋಗಿ ಒಂದು ಒಳ್ಳೆ ವ್ಯೂಸ್ ಬರ್ತದೆ ಅನ್ನೋ ಒಂದು ಉದ್ದೇಶದಿಂದ ಪದೇ ಕೇಳ್ತಿರ್ತೀವಿ ನೋಡ್ರಿ. ಯಾರು ಕೂಡ ಬೇಜಾರು ಮಾಡ್ಕೋಬೇಡ್ರಿ. ಬರೀ ಈಗ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಗ್ತೈತೆ ನೋಡೋಣ ಅಂತ. ಚಪಾತಿ ಹಿಟ್ಟು ಕೂಡ ನಾಗೋದು ಆಯ್ತು ನೋಡ್ರಿ. ಲಾಗ ಟ್ರೈಪಾಡಿಗೆ ಇಟ್ಟು ವಿಡಿಯೋ ಮಾಡ್ಬೇಕಂತಂದ್ರೆ ಟೈಮ್ ಜಾಸ್ತಿ ತೊಗೋಬೋದ್ರಿ. ಹಂಗಂದ್ರೆ ನಾನು ಜಾಸ್ತಿ ವಿಡಿಯೋ ಟ್ರೈಪಾಡಿಗೆ ಹಾಕಿ ಮಾಡ್ತಿರಂಗಿಲ್ಲ. ಆದರೆ ವಿಡಿಯೋ ಮಾಡೋರು ಯಾರೂ ಇಲ್ಲ. ಬೆಳಗ್ಗೆ ಎದ್ದು ಇವಾಗಂತ್ರೂ ಡ್ಯೂಟಿ ರೆಡಿ ಆಗೋದು ಗಡಿಬಿಡಿ ಇರ್ತದೆ. ನಮ್ಗೆ ಅಡುಗೆ ಮಾಡೋದು ಹತ್ತಿರ್ತದೆ, ಅವ್ರು ಡ್ಯೂಟಿ ರೆಡಿ ಆಗೋದು ಹತ್ತಿರ್ತದೆ. ಹಂಗಂತೇಳಿ ಬೆಳಗ್ಗೆ ಟೈಮ್ ಸಿಗೋದೇ ಇಲ್ಲ ನೋಡ್ರಿ. ಇವತ್ತು ಒಂದು ಸ್ವಲ್ಪ ಟೈಮ್ ಇತ್ತು ಅಂತೇಳಿ ಟ್ರೈಪಾಡಿಗೆ ಹಾಕಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿನಿ. ಇಲ್ಲ ಅಂತಂದ್ರೆ ಒಮ್ಮೆ ಇವರೆಲ್ಲ ಡ್ಯೂಟಿಗೆ ಹೋಗಿ ಆಕಿ ಸ್ಕೂಲಿಗೆ ಹೋಗಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತಿದ್ದೆ. ಇವಾಗ ಸ್ವಲ್ಪ ಟೈಮ್ ಅದಂತೇಳಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿನಿ. ಬರ್ರಿ, ಇವತ್ತಿನ ಡೇ ರೊಟ್ಟಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಿಟ್ಟನ್ನು ನಾದಿ ಪಲ್ಯ ಮಾಡಿ ಆಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
बहुत झूला झूल रही हूँ ये। अरे गिर जाएगी यार, तो टूट जाएगा झूला ये। अरे नहीं टूटता, मजा आएगा। ಇವಾಗ ನೋಡ್ರಿ ದಕ್ಷನ ಸ್ಕೂಲಿಗೆ ರೆಡಿ ಮಾಡಕತ್ತೀನಿ. ಇಷ್ಟು ದಿನ ಆದರೂ ದಕ್ಷನ ಸ್ಕೂಲಿಗೆ ರೆಡಿ ಮಾಡ್ಬೇಕಂತಂದ್ರೆ ಒಂದು ಯೂನಿಫಾರ್ಮ್ ಹಾಕೋದಾಗಲಿ, ಒಂದು ಸಾಕ್ಸು ಶೂಸ್ ಏನು ಹಾಕ್ಬೇಕಂದ್ರೂ ಅಷ್ಟು ಹಠ ಮಾಡ್ತಿದ್ಲು. ಇಲ್ಲ ಇವತ್ತು ಸುಟ್ಟಿ ಐತಿ ನೋಡ್ರಿ, ವಾಯ್ಸ್ ಕೊಡ್ಬೇಕಾದ್ರೆ ಈಗ ಇವತ್ತು ಸುಟ್ಟಿ ಅದ ಹೇಳಕತ್ತಾಳ. ಸೊ ಈಗ ದಿನಾನು ನಾನು ರೆಡಿ ಮಾಡ್ಬೇಕಂತಂದ್ರೆ ಒಂದು ದೊಡ್ಡ ಟಾಸ್ಕ್ ಆದಂಗೆ ಆಗಿಬಿಡ್ತಿತ್ತು. ಆದರೆ ಇತ್ತೀಚೆಗೆ ಹಂಗೆ ಮಾಡಕತ್ತಿಲ್ಲ. ಈಗೆಲ್ಲ ಗುಡ್ ಗರ್ಲ್ ಆಗ್ಯಾವ ನೋಡ್ರಿ, ಆರಾಮಾಗಿ ರೆಡಿ ಆಗ್ತಾಳೆ. ಇವಾಗ ಜಲ್ದಿನೇ ರೆಡಿ ಮಾಡಮ್ಮ ಅಂತ ಹೇಳ್ತಾಳೆ. ಇದೇ ಥರ ಕಂಟಿನ್ಯೂ ಆಯ್ತಂದ್ರೆ ನನಗೆ ಒಂದು ದೊಡ್ಡ ಹೆಲ್ಪ್ ಆದಂಗೆ ಆಗ್ತದೆ ನೋಡ್ರಿ. ಆ ಮಕ್ಳಿಗೆ ಏನು ಗೊತ್ತಿಲ್ಲ, ಈಗಂತೂ ನಾನು ಅದ್ರಾಗೂ ನಮ್ಮ ದಕ್ಷಾಗ ಜಲ್ದಿನೇ ಸ್ಕೂಲಿಗೆ ಹಾಕೀನಿ. ಹಾಗಾಗಿ ಅದಕ್ಕೋ ಏನೋ ಗೊತ್ತಿಲ್ಲ, ಬಟ್ ಭಾಳ ಅಂದ್ರೆ ಭಾಳ ಹಠ ಮಾಡ್ತಿದ್ಲು. ಇಷ್ಟು ದಿನ ಒಂದು ಡ್ರೆಸ್ ಹಾಕ್ಬೇಕು ಅಂತಂದ್ರೆ ಜಗಳ ಮಾಡಿ ಹಾಕ್ಬೇಕಾಕಿ. ಈಗ ನಾನು ಕೈ ಅಡ್ಡ ಇಟ್ಬಿಡ್ತಿದ್ಲು, ಒಂದು ಯೂನಿಫಾರ್ಮ್ ಹಾಕೋತಿರ್ಲಿಲ್ಲ. ಸಾಕ್ಸ್ ಹಾಕ್ಬೇಕಾದ್ರೆ ಒದ್ದಾಡ್ತಿದ್ಲು, ಹಂಗೆ ಹಿಡ್ಕೊಂಡು ಮಾಡಿ ಸಾಕ್ಸ್ ಹಾಕಿ ರೆಡಿ ಮಾಡ್ತಿದ್ದೆ. ಬಟ್ ಇವಾಗ ಹಂಗೆ ಇಲ್ಲ ನೋಡ್ರಿ, ಎಷ್ಟು ಕೂಲಾಗಿ ಕುಂತು ಈಗ ರೆಡಿ ಆಗತ್ತಾಳ. ಖುಷಿ ಅನ್ಸಕತ್ತೈತೆ ನೋಡ್ರಿ. ದಕ್ಷ ರೆಡಿಯಾಗಿ ಸ್ಕೂಲಿಗೆ ಹೋಗೋದು ನೋಡಿದ್ರೆ 1 ಇಯರ್ ಫುಲ್ ಆಕಿ ಹಠ ಮಾಡಿದ್ಲು ಸ್ಕೂಲಿಗೆ ಕಳಿಸ್ಬೇಕಂತಂದ್ರೆ. ಬಿಟ್ಟು ಬರೋದ್ರಾಗೇ ನನಗೆ ಸಾಕಾಗ್ಬಿಡ್ತಿತ್ತು, ಆ ರೀತಿ ಮಾಡ್ತಿದ್ಲು. ಇವಾಗ ಹಾಗಲ್ಲ, ಇವಾಗ ಆರಾಮಾಗಿ ರೆಡಿಯಾಗಿ ಹೊಂಟಾಳ. ಒಂಥರ ಅದು ನೋಡಿ ಖುಷಿ ಅನ್ಸಕತ್ತೈತೆ ನೋಡ್ರಿ. ಸೊ ಬೆಳಗ್ಗೆ ಎಲ್ಲರೂ ಒಂದು ಗಡಿಬಿಡಿ, ಎಲ್ಲರೂ ಒಂದು ಹೌಸ್ ವೈಫ್ ಲೈಫು ಇದೇ ರೀತಿ ಗಡಿಬಿಡಿ ಇರ್ತೈತಿ. ಯಾಕಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿ, ಮತ್ತು ಹಸ್ಬೆಂಡ್ ಎಲ್ಲ ಡ್ಯೂಟಿಗೆ ಹೋಗ್ತಿರ್ತಾರೆ ನೋಡ್ರಿ, ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಆಮೇಲೆ ಮಕ್ಳಿಗೆ ರೆಡಿ ಮಾಡಿ ಮಕ್ಳು ಸ್ಕೂಲಿಗೆ ಕಳಿಸಿ ಹೋಗಿ ಬಂದಮೇಲೆ ಒಂದು ಕುಂತು ರಿಲ್ಯಾಕ್ಸ್ ಫೀಲ್ ಮಾಡ್ತೀವಲ್ಲ, ಅದೊಂಥರ ನೆಮ್ಮದಿ ಅಂತ ಅನ್ನಿಸ್ತೈತೆ ನೋಡ್ರಿ. ಎಲ್ರಿಗೂ ಬೆಳಗ್ಗೆ ಆ ರೀತಿ ಗಡಿಬಿಡಿ ಇದ್ದೇ ಇರ್ತೈತಿ. ಪ್ರತಿಯೊಬ್ಬರು ಇದನ್ನು ಈ ರೀತಿ ಕಷ್ಟ ಅನುಭವಿಸ್ತಿರ್ತಾರೆ. ಬೆಳಗ್ಗೆ ನನಗೂ 10 ಗಂಟೆ ತನಕ ಇದೇ ರೀತಿ ಆಗುತ್ತೆ ನೋಡ್ರಿ. 10 ಗಂಟೆ ಆದಮೇಲೆ ಸ್ಕೂಲಿಗೆ ಬಿಟ್ಟು ಬರ್ತೀನಲ್ಲ ದಕ್ಷನ, ಅವಾಗ ಒಂಥರ ಖುಷಿ ಮತ್ತು ಒಂಥರ ರಿಲೀಫ್ ಅಂತ ಅನ್ನಿಸ್ತೈತಿ. ಬಿಟ್ಟು ಬರೋ ತನಕನೂ ಏನೋ ಗಡಿಬಿಡಿ ಯಾವ ಕೆಲಸ ಎಷ್ಟು ಮಾಡಿರ್ತೀವೋ ಅಂತ ನಂಗೆ ಆಗಿಬಿಟ್ಟಿರ್ತೈತಿ. ಹಾಗಾಗಿ ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಸಿ ಮಾಡಿ ನಾನು ಆಕಿನ ಬಿಟ್ಟು ಬಂದಮೇಲೆ ನಾನು ಮುಂದಿನ ಕೆಲಸನ ಮಾಡ್ಕೊತೀನಿ ನೋಡ್ರಿ. ಬೆಳಗ್ಗೆ ಯಜಮಾನ್ರು ಡ್ಯೂಟಿಗೆ ಹೋಗಿ ಆಮೇಲೆ ದಕ್ಷಿಣ ಸ್ಕೂಲಿಗೆ ಕಳಿಸಿ ಬರೋತಕ್ಕಂತೂ ಅಷ್ಟು ಗಡಿಬಿಡಿ ಇರ್ತದೆ. ಹಾಗಾಗಿ ನಾನು ಯಾವುದೇ ಒಂದು ವಿಡಿಯೋನ ಮಾಡ್ತಿದ್ದಿಲ್ಲ ಬೆಳಗ್ಗೆನೇ. ಇವತ್ತು ಒಂದು ಸ್ವಲ್ಪ ಬೆಳಗ್ಗೆ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತಂತೇಳಿ ಈ ಒಂದು ವಿಡಿಯೋನ ಮಾಡಿದ್ದೆ ನೋಡಿರಿ. ಸೊ ಇವಾಗ ಟೈಮ್ ಅಂತೂ ಆಯಿತು, ದಕ್ಷಿಣ ಕೂಡ ರೆಡಿ ಮಾಡಿದ್ದಾಯಿತು. ಇವಾಗ ಆಕಿನ ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ತೀನಿ ರೀ. ಬಿಟ್ಟು ಬಂದು ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡ್ರಿ ನಮ್ಮ ದಕ್ಷ ಸ್ಕೂಲಿಗೆ ರೆಡಿ ಆದ್ಲು. ಹೌದಿಲ್ಲಮ್ಮ, ಸ್ಕೂಲಿಗೆ ರೆಡಿ ಆದ್ರಲ್ಲ. ಅಲ್ಲಿ ಲಂಚ್ ಬ್ಯಾಗ್ನು ರೆಡಿ ಆಗೈತಿ, ಹಾಗೆ ದಕ್ಷನೂ ರೆಡಿ ಆಗ್ಯಾವ ನೋಡ್ರಿ. ಬಾಯ್ ಮಾಡಮ್ಮ, ನಾನು ಸ್ಕೂಲಿಗೆ ಹೋಗಿ ಬರ್ತೀನಿ ರೀ. ಲೈಕ್ ಮಾಡಿ, ಶೇರ್ ಮಾಡಿ. ಗುಡ್ ಗರ್ಲ್. ನೋಡ್ರಿ ಭಾಳ ದಿನ ಆದ್ಮೇಲೆ ನಮ್ಮ ದಕ್ಷ ಒಟ್ಟ ಅಳ್ಳಾರ್ದೇ ಸ್ಕೂಲಿಗೆ ಹೊಂಟಾಳ. ನಿನ್ನೇನೋ ಹಂಗೆ ಹೋಗಿದ್ಲು. ಫುಲ್ ಔಟ್ಫಿಟ್ ಹಿಂಗೆ ಅದ ನೋಡ್ರಿ ಆಕಿನ ಸ್ಕೂಲ್ ಯೂನಿಫಾರ್ಮು. ಅಳಲ್ಲ ನೀವು ಒಟ್ಟ ಗುಡ್ ಗರ್ಲ್ ಅದಿಲ್ಲಮ್ಮ. ಗುಡ್ ಗರ್ಲ್ ಹಿಂಗೆ ಅವತ್ತತ್ತಿ ಇನ್ನು ಮುಂದೆ ಒಟ್ಟ ಅಳಬಾರ್ದ, ಗುಡ್ ಗರ್ಲ್ ಆಗಬೇಕು. ಹೌದಿಲ್ಲಮ್ಮ? ಏನಿಲ್ಲ, ಸ್ಕೂಲಿಗೆ ಹೋಗೋದು, ಹೋಮ್ವರ್ಕ್ ಮಾಡೋದು, ಪ್ರೇಯರ್ ಮಾಡಿಸ್ತಾರೆ, ಹೋಮ್ವರ್ಕ್ ಮಾಡೋದು, ಸ್ವಲ್ಪ ಆಟ ಆಡೋದು, ಮಮ್ಮ ಉಣೋದು. ಹಾಂ ಹಾಂ ಬಂದ್ಬಿಡ್ಬೇಕು. ಆಟ ಆಡ್ಬೇಕು ಫಸ್ಟ್. ಹಾಂ ಗುಡ್ ಗರ್ಲ್. ಹಾಂ ಬಾಯ್ ಮಾಡು ಎಲ್ರಿಗೂ. ಬಾಯ್ ರೀ, ಸ್ಕೂಲಿಗೆ ಹೋಗಿ ಬರ್ತೀನಿ ರೀ.
ಟೈಮ್ ಆಗೈತಿ. ಟೈಮ್ ಆಗೈತ್ಲ. ಓಕೆ ಬಾಯ್ ಅನ್. ಓಕೆ ರೀ, ಈ ಸ್ಕೂಲಿಗೆ ಕಳಿಸ್ಬಂದು ಆಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನೋಡ್ರಿ ದಕ್ಷಿಣ ಸ್ಕೂಲಿಗೆ ಕಳಿಸಿದ್ದಾದ್ಮೇಲೆ ಮತ್ತೆ ಮನೆಗೆ ಬಂದು ಸ್ನಾನ ಅದೆಲ್ಲ ಮಾಡಿದೆ. ಸ್ನಾನ ಮುಗಿಸಿ ದೇವ್ರ ಪೂಜೆದೆಲ್ಲ ಮಾಡಿ ಇವಾಗ ಗಿಡಗಳಿಗೆ ನೀರು ಹಾಕಕತ್ತೆ ಬಂದು ನೋಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ಕಸದೆಲ್ಲ ಹುಡುಗಿದಾದ್ಮೇಲೆ ಬಂದು ನೀರು ಹಾಕಿರ್ತಿದ್ದೆ. ಇವತ್ತು ಬೆಳಗ್ಗೆ ಬರೋಕ್ಕಾಗಲಿಲ್ಲ, ಹಾಗಾಗಿ ಇವಾಗ ಟೈಮ್ ಮಾಡಿಕೊಂಡು ಈಗ ಬಂದು ನೀರು ಹಾಕಕತ್ತೀನಿ ನೋಡ್ರಿ. ಇದನ್ನು ಗಿಡಗಳು ತೊಗೊಂಡು ಬಂದೆ ಆಲ್ರೆಡಿ ಒಂದು 15-20 ದಿವಸ ಆಯಿತು. ಇವು ಪಾಟಿಗೆ ಹಾಕ್ಬೇಕಂತಂದ್ರೆ ಹೋಗಿ ಪಾಟ್ ತೊಗೊಂಬರೋಕ್ಕೂ ಆಗವಲ್ತು. ಮತ್ತು ಇವ್ರು ನಮ್ಮ ಮನೆಯವರು ಒಂದು ಸ್ವಲ್ಪ ಮನೆ ಕೆಲಸ ಮುಗಿಯೋ ತನಕ ತಡಿ ಆಮೇಲೆ ಹಾಕಕತ್ತಿ ಅಂತ ಹೇಳಿದ್ರು. ಹಾಗಾಗಿ ಹಂಗೆ ಇಟ್ಟೀನಿ. ಅದರಲ್ಲಿಂದ ಗಿಡಗಳು ಮತ್ತೇನಾರ ಆಗಂಗವ ಅಂತ ಅದೊಂಥರ ಭಯ ಅನ್ಸಕತ್ತೈತಿ. ಸೊ ಬೆಳಗ್ಗೆ ಬಂದ ತಕ್ಷಣ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಹೋದ್ರೇ ಒಂದು ಸ್ವಲ್ಪ ಸಮಾಧಾನ ಅಂತ ಅನಿಸ್ತದೆ ನೋಡಿರಿ. ಗಿಡಗಳು ನೋಡೋಣ ಒಂಥರ ಖುಷಿ ಅಂತ ಅನಿಸ್ತೈತಿ, ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗ್ತೈತಿ. ಸೊ ನೋಡಿರಿ, ಬಂದು ಗಿಡಗಳಿಗೆಲ್ಲ ನೀರು ಹಾಕಿದ್ದಾಯಿತು. ಇವಾಗ ಕೆಳಗೆ ಮನೆ ಕೆಲಸ ಏನೇನೆಲ್ಲ ಆಗ್ಯದಂತೆ ತೋರಿಸ್ತೀನಿ ಬರ್ರಿ. ಫ್ರೆಂಡ್ಸ್, ನೋಡಿದ್ರಲ್ರಿ, ನಾನು ಇವಾಗ ಮ್ಯಾಲೆ ಬಂದಿದ್ದೆ ಗಿಡಗಳಿಗೆಲ್ಲ ನೀರು ಹಾಕಬೇಕು ಅಂತೇಳಿ. ಇಲ್ಲಿ ಸ್ಟೇರ್ಕೇಸ್ ಈ ರೀತಿ ರೂಮ್ ಮಾಡ್ಕೊಂಡು ನೋಡ್ರಿ. ಈ ರೀತಿ ಸ್ಟೇರ್ಕೇಸ್ ಮಾಡ್ಕೊಂಡ್ಬಿಟ್ಟು ಇಲ್ಲೆಲ್ಲ ಇದೊಂಥರ ರೂಮ್, ಸಣ್ಣದೊಂದು ರೂಮ್ ಥರ ಆಗಿಬಿಟ್ಟೈತಿ. ಅಂದ್ರೆ ಮಳೆಗೆ ನೀರು ಬಂದ್ರೆ ಮಳೆ ಅದು ಬಂದ್ರೆ ನೀರದು ಬರ್ಲಾರ್ದಂಗೆ ಈ ರೀತಿ ಮಾಡ್ಕೊಂಡೈತಿ ನೋಡ್ರಿ. ಮ್ಯಾಗ ಹೊರಗಡೆ ಈ ರೀತಿ ಟೈಲ್ಸ್ ಹಾಕ್ಕೊಂಡು ನೋಡ್ರಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಹೊರಗಾಗೈತಿ ಫುಲ್. ಇವಾಗ ಏನೇನು ಕೆಲಸ ಆಗೋದಂತೇಳಿ ತೋರಿಸ್ತೀನಿ ಬರ್ರಿ. ಭಾಳ ದಿನ ಆಯಿತು, ಆಫ್ಟರ್ ಲಾಂಗ್ ಟೈಮ್ ನಾನು ಮನೆಯದೊಂದು ಕೆಲಸನ ಅಪ್ಡೇಟ್ ಕೊಡಕತ್ತೀನಿ ಬರ್ರಿ. ಇವಾಗ ಯಾವ ರೀತಿ ಕೆಲಸ ಆಗೈತಿ, ಏನೇನೆಲ್ಲ ಕೆಲಸ ಮಾಡಿಸಿವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ. ಕೆಳಗ್ಲಿಂತ ಬಂದ ತಕ್ಷಣ ಈ ರೀತಿ ಮೊದಲೆಲ್ಲ ಸ್ಟೇರ್ಕೇಸ್ ಈ ರೀತಿ ಇರಲಿಲ್ಲ. ಇವಕ್ಕೆಲ್ಲ ಟೈಲ್ಸ್ ಹಾಕಿಸ್ಕೊಂಡು ನೋಡಿರಿ. ಮತ್ತು ಇಲ್ಲಿನೂ ಮ್ಯಾಲೆ ಹೋಗೋದಕ್ಕೆ ಈ ರೀತಿ ಟೈಲ್ಸ್ ಹಾಕ್ಕೊಂಡಿವಿ. ಇದು ವೈಟ್ ಪೇಂಟ್ ಮಾಡ್ಯಾರ, ಈ ರೀತಿ ಕಲರ್ ಮಾಡ್ಯಾರ ನೋಡಿರಿ, ವೈಟ್ ಕಲರ್ದು. ಸೊ ಹಂಗಾಗಿ ಟೈಲ್ಸ್ ಮೇಲೆಲ್ಲ ಬಿದ್ದಾವು, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಿನ್ನ. ಮತ್ತು ಕೆಳಗಡೆ ಈ ರೀತಿ ಟೈಲ್ಸ್ ಹಾಕಿವಿ. ಹೊರಗಡೆಯಿಂದ ಈ ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಒಳಗೆ ಟೈಲ್ಸ್ ಹಾಕಿ ನೋಡಿರಿ. ಇಲ್ಲಿ ಫಸ್ಟಿಗೆ ಎಂಟ್ರೆನ್ಸಿಗೆ ಗಣಪನ ಹಾಕಿ ನೋಡಿರಿ, ಗಣಪತಿ. ಮತ್ತು ಇದು ಗ್ರ್ಯಾನೈಟ್ ವರ್ಕ್ನು ಮಾಡಿಸಿ ನೋಡಿರಿ. ಇದೇನಿದು ಬಾಗಿಲಿಗೆಲ್ಲ ಸುತ್ತಲೂ ಈ ರೀತಿ ಗ್ರ್ಯಾನೈಟ್ ವರ್ಕ್ ಮಾಡಿಸಿ ನೋಡಿರಿ. ಇದು ಭಾಳ ಕಾಸ್ಟ್ಲಿ, ಇದ್ರದ್ದು ರೇಟ್ ಕೇಳಿನೇ ನನಗೆ ಶಾಕ್ ಆಯಿತು. ಈ ರೀತಿ ಗ್ರ್ಯಾನೈಟ್ ವರ್ಕ್ ಫಸ್ಟ್ ಎಂಟ್ರೆನ್ಸಿಗೆ ಲುಕ್ ಅನ್ನಿಸ್ತಂತೇಳಿ ಮಾಡಿಸಿವಿ. ಒಳಗೆ ಬಂದ ತಕ್ಷಣ ಈ ರೀತಿ ಟೈಲ್ಸ್ ಹಾಕ್ಸಿ ನೋಡಿರಿ. ಒಂಥರ ಇದು ಡಬಲ್ ಕಲರ್ ಐತಿ, ಒಂದು ಬ್ಲೂ ಮತ್ತು ಬ್ಲ್ಯಾಕ್ ಮಿಕ್ಸ್ ಒಳಗದ. ಕಂಪ್ಲೀಟಾಗಿ ಟೈಲ್ಸ್ ವರ್ಕ್ ಅಂತೂ ಮುಗಿದು ನೋಡಿರಿ. ಇದು ಒಂದು ವಾಲು ಫುಲ್ ಈ ರೀತಿ ಸಿಂಪಲ್ಲಾಗಿ ಇದೊಂದು ಗಾಡಿ ಬಿಟ್ಟಿವಿ. ಹಿಂಗೆ ಫಸ್ಟು ಆ ಕಡೆ ಹೊರಗಿಂದ ಬಂದ ತಕ್ಷಣ ಇಲ್ಲಿ ಎಂಟ್ರಿ ಆಗೋಣನೇ ಇದು ಮೇನ್ ಡೋರು. ಅದಾದಮೇಲೆ ಇದೊಂದು ಹಾಲ್ ಆಗುತ್ತೆ ನೋಡಿರಿ. ಇದೊಂದು ಫುಲ್ ಹಾಲ್ ಆಗ್ತದೆ. ಇಲ್ಲಿ ಒಳಗೇನಲ್ಲ ಬೆಡ್ರೂಮ್ ಅದ ನೋಡಿರಿ. ಇಲ್ಲೇನು ಕಿಚನ್ ಅದ ಏನು ಮಾಡ್ಕೊಂಡಿಲ್ಲ ನಾವು. ಈ ಕಡೆ ಒಂದು ದೊಡ್ಡ ಕಿಟಕಿ ಬಿಡಿಸ್ಕೊಂಡಿವಿ. ಇವೆರಡು ಇಲ್ಲಿ ಏನಾದರೂ ಶೋ ಪೀಸು ಮತ್ತು ಏನಾರೇ ಇಡಾಕ ಮಾಡೋಕೆ, ಇಲ್ಲಿ ಅಕಸ್ಮಾತ್ ಮೊಬೈಲ್ ಚಾರ್ಜ್ ಅದ ಇಟ್ಟರೆ ಮೊಬೈಲ್ ಇಡಾಕ ಮಾಡೋಕೆ ಈ ರೀತಿ ಕಡ್ಪ ಹಾಕ್ಸ್ಕೊಂಡು ನೋಡಿರಿ. ಫಸ್ಟ್ ಎಂಟ್ರೆನ್ಸ್ ಗಾಡಿ ಏನಲ್ಲ ಈ ರೀತಿ ಒಂದು ಸಣ್ಣದಂತ ಕಿಟಕಿ ಬರ್ತದೆ. ಈ ಕಡೆ ಒಂದು ಕಿಟಕಿ ಮತ್ತು ಈ ಕಡೆ ಒಂದು, ಇದು ದೊಡ್ಡದದ, ಇದು ಸ್ವಲ್ಪ ಸಣ್ಣದದ ನೋಡಿರಿ. ಮಸ್ತ್ ಗಾಳಿ ಬೆಳಗ್ಗೆ ಅಂದರೂ ಏನೂ ಕಡಿಮೆ ಇಲ್ಲ ನೋಡಿರಿ. ಮತ್ತು ಇಲ್ಲೊಂದು ಈ ರೀತಿ ಗ್ರ್ಯಾನೈಟ್ಲಿಂತ ಒಂದು ಸ್ವಲ್ಪ ಶೋ ಪೀಸ್ ಅದು ಇಡಾಕ ಮಾಡೋಕೆ ಈ ರೀತಿ ಒಂದು ಶೋಕೇಸ್ ಮಾಡಿಸ್ಕೊಂಡು ನೋಡಿರಿ. ಇವಾಗ ಹಾಲಿಂದ ಒಳಗೆ ಬಂದ್ರೆ ಬೆಡ್ರೂಮು ಇನ್ನೂ ಕೆಲಸ ಕಂಟಿನ್ಯೂ ಆಗಿ ನಡೆದದ್ರಿ. ಇಲ್ಲಿ ಬಟ್ಟೆ ಅದು ಮಾಡೋಕೆ ಇಲ್ಲೊಂದು ಕಪಾಟ್ ಮಾಡಿಸ್ಕೊಂಡಿವಿ. ಮತ್ತು ಇಲ್ಲೊಂದು ಕಿಟಕಿ ಪಕ್ಕನೇ ಇದೊಂದು ರೀತಿ ಕಪಾಟ್ ಆಗ್ಯದ ನೋಡಿರಿ. ಒಂದು 5 ಕಾನಿದು ಈ ರೀತಿ ಕಪಾಟ್ ಆಗೈತಿ. ಏನಾದ್ರು ಎಕ್ಸ್ಟ್ರಾ ಸಾಮಾನು ಹಾಸಿಗೆ ಅದು ಇಲ್ಲಿ ಏನಾರ ಮಲ್ಕೊಂಡ್ರೆ ಮಾಡಿ ಚಿಡಕ ಮಾಡೋಕ್ಕೆ ಇದೊಂದು ಇರಲಿ ಅಂತೇಳಿ ಮಾಡಿಸ್ಕೊಂಡಿವಿ. ಇನ್ನೂ ಕೆಲಸ ನಡೆದದ, ಹಂಗಾಗಿ ಕೆಲಸದೆಲ್ಲ ಸಾಮಾನುಗಳ್ನ ಇಲ್ಲೇ ಇಟ್ಟಾರ ನೋಡಿರಿ. ಇಲ್ಲಿ ಈ ಕಡೆ ಬಂದ್ರೆ ಇಲ್ಲೊಂದು ಕಿಟಕಿ ಬರ್ತೈತಿ. ಇಲ್ಲಿನೂ ಒಂದು ಕಡಪ ಹಾಕಿಸ್ಕೊಂಡಿವಿ. ಇಲ್ಲಿ ಒಂದು ಬೋರ್ಡ್ ಕುಂತದ. ಇಲ್ಲಿ ಸಿಂಕ್ ಕೊಡ್ತದೆ ನೋಡಿರಿ. ಸಿಂಕಿಗೆ ಅಂತೇಳಿ ಇಲ್ಲೊಂದು ಪೈಪ್ ಬಿಟ್ಕೊಂಡಾರ. ಇದು ಬಂದ್ರೆ ಬಾತ್ರೂಮ್ ನೋಡಿರಿ. ಬಾತ್ರೂಮಿಗೆ ಈ ರೀತಿ ಟೈಲ್ಸ್ನ ಮಾಡಿಸ್ಕೊಂಡಿವಿ. ಮಸ್ತ್ ಅವ ರೀ ಟೈಲ್ಸ್ ಅಂತೂ. ಇವು ಜಾಸ್ತಿ ಇದು ಕೆಳಗಡೆ ಹೊಲ್ಸೋದು ಕಂಡು ಬರೋಂಗಿಲ್ಲ, ಮಸ್ತ್ ಅದ ನೋಡಿರಿ. ಈ ಕಡೆ ಗೀಝರ್ ಪಾಯಿಂಟ್ ಬಿಟ್ಕೊಂಡಾರ. ಇಲ್ಲಿ ಶವರ್ಗೆ ಅಂತೇಳಿ ಈ ಕಡೆ ಬಿಟ್ಕೊಂಡಾರ ನೋಡಿರಿ. ನಳದ ಪೈಪ್ ಅದೆಲ್ಲ ಹಾಕ್ಕೊಂಡಾರ.
ಇನ್ನು ನೋಡಿರಿ ನೀರಿನ ಕನೆಕ್ಷನ್ ಅದು ಏನೂ ಆಗಿಲ್ಲ, ಹಾಗಾಗಿ ಪೈಪ್ ಅದೆಲ್ಲ ಇಲ್ಲೇ ಅದಾವು. ಇನ್ನು ನೀರಿನ ಕನೆಕ್ಷನ್ ಅದು ಹಾಕ್ಬೇಕ್ರಿ. ಮತ್ತು ಇನ್ನು ಟೈಲ್ಸ್ ವರ್ಕ್ ಕಂಪ್ಲೀಟ್ ಆಗೈತಿ. ಕೆಳಗೆ ಕಂಪೌಂಡೊಂದು ಆಯ್ತು ಅಂತಂದ್ರೆ ಪೂರ್ತಿ ಏನಪ್ಪ ನೀರಿನ ಕನೆಕ್ಷನ್ ಮತ್ತು ಸಿಂಟೆಕ್ಸ್ ಸ್ಟ್ಯಾಂಡ್ ಮಾಡಿಸಿ ಮ್ಯಾಲೆ. ಅದೆಲ್ಲ ನಮ್ಮ ಕಡೆ, ಅವ್ರ ಕಡೆ ಏನಿಲ್ಲ. ಅವರು ಜಸ್ಟ್ ಬಿಲ್ಡಿಂಗ್ದು ಅಷ್ಟೇ. ಎಕ್ಸ್ಟ್ರಾ ಏನು ಕೆಲಸ ಇದ್ರು ಅದನ್ನು ನಾವು ಮಾಡಿಸ್ಕೋಕತ್ತೀವಿ ನೋಡಿರಿ. ಇದೇನಲ್ಲ, ಇದು ಕಂಪ್ಲೀಟಾಗಿ ಮನೆಯದೆಲ್ಲ ಇದು ರೂಮಿನ ಕೆಲಸ ಮುಗಿದ. ಇವಾಗ ವೈಟ್ ಪೇಂಟು ನೋಡಕತ್ತಿಲ್ಲ ಇಲ್ಲರಿ, ವೈಟ್ ಪೇಂಟ್ ಒಂದು ಹಚ್ಕೊಂಡು ಹೋಗ್ಯಾರ. ಇನ್ನು ನೆಕ್ಸ್ಟ್ ಪೇಂಟ್ ಮಾಡಿಸ್ಬೇಕು. ಕೆಳಗೆ ಕಂಪೌಂಡ್ ಮಾಡ್ಕೊಂಡಿದ್ದು ಆದಮೇಲೆ ಪೇಂಟ್ ಕಂಟಿನ್ಯೂ ಮಾಡಿರಿ ಅಂತ ಹೇಳಿವಿ. ನೋಡಬೇಕು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಂದು ಸ್ವಲ್ಪ ಹೌದು, ನಮ್ದು ಒಂದು ಸ್ವಲ್ಪ ಮಾತುಕತೆ ಡಿಸ್ಕಷನ್ ನಡೆದು ಯಾವ ರೀತಿ ಮಾಡಬೇಕು ಏನು ಅಂತೇಳಿ. ಕಂಪ್ಲೀಟಾಗಿ ಪ್ಲಾಸ್ಟರ್ ಅದೆಲ್ಲ ಮುಗೀತು, ಪೇಂಟು ವೈಟ್ ಪೇಂಟ್ ಮಾಡ್ಕೊಂಡು ಹೋಗ್ಯಾರ. ಇನ್ನು ನೆಕ್ಸ್ಟ್ ಕಂಪೌಂಡ್ ಮಾಡ್ಕೊಂಡ್ಬಿಟ್ಟು ನೀರಿನ ಕನೆಕ್ಷನ್ ಎಲ್ಲ ಪ್ಲಂಬರ್ದವ್ರು ಬಂದು ನೀರಿನ ಕನೆಕ್ಷನ್ ಅದೆಲ್ಲ ಕೊಟ್ಟು ಎಲ್ಲ ಮಾಡೋದಂದ್ರೆ ಇದಕ್ಕೆ ಕೆಲಸ ಮುಗಿತದೆ. ಇನ್ನು ಬಾಗ್ಲ ಒಂದು ಹಚ್ಕೋಬೇಕು ನೋಡಿರಿ. ಬಾಗ್ಲ ಕಿಟಕಿ ಎಲ್ಲ ಮಾಡ್ಕೊಂಡ್ರಂದ್ರೆ ಇನ್ನು ಕಂಪ್ಲೀಟ್ ಕೆಲಸ ಮುಗ್ದಂಗೆ ಆಗ್ತೈತಿ. ಇನ್ನು ಶ್ರಾವಣನೂ ಸಮೀಪ ಬಂತು. ಶ್ರಾವಣದಾಗ್ರೆ ಇದೊಂದು ಪೂಜೆ ಮಾಡ್ಬೇಕಂತ ಅಂದ್ಕೊಂಡಿವಿ. ಸಿಂಪಲ್ಲಾಗಿ ಒಂದು ಸ್ವಲ್ಪ ಓಪನಿಂಗ್ ಮಾಡ್ಕೊಂಡ್ರಾಯ್ತು ಮನೆಯವ್ರೆಲ್ಲರೂ ಸೇರಿ. ಇದೇನಪ್ಪ ದೊಡ್ಡದಂತನೂ ಕಟ್ಸ್ಕೊಂಡಿಲ್ಲ, ಸಿಂಪಲ್ಲಾಗಿ ಒಂದು ಹೊಸ ಮನೆ ಅಂದಮೇಲೆ ಒಂದು ಸ್ವಲ್ಪ ಏನಾದ್ರು ಪೂಜೆ ಮಾಡಿಸ್ಬೇಕು ಅಂತೇಳಿ ಅಂದ್ಕೊಂಡಿನಿ. ಯಾಕಂದ್ರೆ ನಮ್ಮ ಅತ್ತೆಯರು ತೀರ್ಕೊಂಡಿದ್ದಾದಮೇಲೆ ಇವಾಗ 3ನೇ ವರ್ಷ ರನ್ನಿಂಗ್ ರೀ. ಅವ್ರು ತೀರ್ಕೊಂಡಾಗ ರುದ್ರ ಪೂಜೆನೇ ಮಾಡಿಸಿದ್ವಿ. ಅದಾದಮೇಲೆ ಮನೆಗೆ ಯಾವುದೇ ಥರ ಪೂಜೆನೂ ಮಾಡಿಸಿಲ್ಲ ನಾವು. ಇದೇ ಒಂದು ನೆಪದಾಗ ಒಂದು ಪೂಜೆನೂ ಮಾಡಿಸೋದಾಗುತ್ತೆ ಅಂತ ಅಂದ್ಕೊಂಡಿವಿ. ಏನೇನೆಲ್ಲ ಆಗ್ತದೆ ನೋಡೋಣಂತ್ರಿ. ಹಾಗೆ ಬರುವಂಥ ದಿನಗಳೊಳಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಿರ್ತೀನಿ. ಈ ರೀತಿ ಮನೆ ಕೆಲಸ ನಡೆದದ್ರಿ. ಮ್ಯಾಲಂತರೂ ಗಾಳಿ ಬೆಳಗ್ಗೆ ಏನೂ ಕೊರತೆ ಇಲ್ಲ, ಅಷ್ಟು ಮಸ್ತ್ ಐತಿ ಮ್ಯಾಲೆ. ಕೆಳಗಿನಕ್ಕಿಂತ ನನಗೆ ಮ್ಯಾಗಿನ ಮನೆಯೇ ಇಷ್ಟ ಆದಂಗೆ ಆಗೈತಿ. ಸೊ ಈ ರೀತಿ ಇಷ್ಟೆಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡೀವಿ. ನೆಕ್ಸ್ಟ್ ಇನ್ನು ಮುಂದೆ ಏನೇನೆಲ್ಲ ಆಗ್ತದೆ, ಏನೇನೆಲ್ಲ ಕೆಲಸಗಳು ಕಂಟಿನ್ಯೂ ಆಗ್ತವೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀನಿ. ಇದೇ ರೀತಿ ಎಲ್ಲರೂ ಕೂಡ ವಿಡಿಯೋನ ನೋಡ್ತಾ ಸಪೋರ್ಟ್ ಮಾಡ್ತಾಯಿರ್ರಿ. ಲೈಟ್ ಫಿಟ್ಟಿಂಗ್ ಅದೆಲ್ಲ ಮುಗ್ದು ನೋಡಿರಿ. ಬೋರ್ಡ್ ಅದು ಕುದಿಸ್ಕೊಂಡು ಹೋಗ್ಯಾರ. ಇನ್ನು ಬಂದಮೇಲೆ ಕೆಳಗಿನ ಕಂಪೌಂಡ್ ಅದೆಲ್ಲ ಆಯ್ತು ಅಂತಂದ್ರೆ ನೆಕ್ಸ್ಟ್ ಬಲ್ಪ್ ಅದೆಲ್ಲ ಹಾಕೊಂಡ್ಬಿಡ್ತಾರೆ. ಅದಾಯ್ತಂದ್ರೆ ಮುಗಿತು ನೋಡ್ರಿ ಕೆಲಸ. ಪ್ಲಂಬರ್ ಕಲೆಕ್ಷನ್, ಲೈಟ್ ಫಿಟ್ಟಿಂಗ್ ಮತ್ತು ಕಂಪೌಂಡು, ಕಿಟಕಿ ಬಾಗಿಲು. ಇನ್ನೂ ಕೆಲಸ ಜಾಸ್ತಿ ಅದಾವು, ಟೈಮ್ ಜಾಸ್ತಿ ಇಲ್ಲರಿ. ಕೆಲಸ ಜಾಸ್ತಿ ಅದಾವು, ಟೈಮ್ ಕಡಿಮೆ ಐತಿ. ಯಾವಾಗ ಮುಗಿಸ್ತಾರೋ ಏನೋ ಗೊತ್ತಿಲ್ಲ. ನನಗಂತರೂ ಈ ಒಂದು ವಿಷಯದಾಗ ಸಿಕ್ಕಾಪಟ್ಟೆ ತಲೆನೋವು ಆಗ್ಬಿಟ್ಟೈತಿ. ಯಾಕಂದ್ರೆ ಜಲ್ದಿ ಕೆಲಸನೂ ಮಾಡೋಂಗಿಲ್ಲ, ಏನಿಲ್ಲ. ಭಾಳ ಟೈಮ್ ತೊಗೋಕತ್ತಾರ. ಮೇದಾಗ ಮುಗಿಸ್ಕೊಡ್ತೀನಿ ಅಂತ ಅಂದಿದ್ದು ಆಲ್ರೆಡಿ ಜುಲೈ ಮುಗಿಯೋಕೆ ಬಂತು. ಇನ್ನೂ ಕೆಲಸ ಮುಗಿಯೋವಲ್ತು. ಯಾವಾಗ ಮುಗಿಸ್ಕೊಡ್ತಾರೋ ಏನೋ ಗೊತ್ತಿಲ್ಲ ನೋಡ್ರಿ. ಇದು ಎಲ್ಲ ಏನು ಕೆಲಸ ಐತೆ ನೋಡ್ರಿ, ಇದನ್ನು ನಾವು ಮಾಡಿಸ್ಕೊಂಡಿವಿ. ಇದು ಆಯಿತು. ಇಲ್ಲಿ ಬಾಗಿಲಿಗೆ ಇನ್ನೇಗೆಲ್ಲ ಗ್ರಾನೈಟ್ದು ತೋರಿಸಿದ್ನೆಲ್ಲ ಎಂಟ್ರೆನ್ಸಿಗೆ ಆ ಕೆಲಸ. ಮತ್ತು ಇದನ್ನು ನಾವು ಮಾಡಿಸ್ಕೊಂಡಿವಿ. ಇದು ಏನಪ್ಪ ಇದು ತೊಗೊಂಡಾರ ನೋಡ್ರಿ, ಬಿಲ್ಡ್ರ್ ಕಡೆ ಇಲ್ಲ. ಇದು ಕೆಲಸ ಏನೈತಿಲ್ಲ, ನಾವು ಎಕ್ಸ್ಟ್ರಾ ಏನೇನು ಮಾಡಿಸ್ಕೊಕತ್ತೀವಿ ಅದೆಲ್ಲ ನಮ್ಮ ಕಡೆ ಅದ. ಸೊ ಇದನ್ನು ನಾವು ಗ್ರಾನೈಟ್ ತೊಗೊಂಬಂದು ಕೊಟ್ಟು ಇದು ಮಾಡೋ ಕೂಲಿನೂ ಎಲ್ಲ ನಾವೇ ಕೊಟ್ಟಿವಿ. ಇವು ಮತ್ತು ಅದು ಸ್ಟೇರ್ ಕೇಸಿಗೆಲ್ಲ ಟೈಲ್ಸ್ ಹಾಕ್ಯಾರಲ್ಲ ಅವು ಎಲ್ಲನೂ ನಾವೇ ಕೊಟ್ಟಿವಿ ನೋಡ್ರಿ. ಕಡಪ ಹಾಕ್ಸೀವಿ. ಇವೆಲ್ಲ ಕೆಲಸಗಳನ್ನ ಎಕ್ಸ್ಟ್ರಾ ಕೆಲಸಗಳನ್ನು ನಾವು ಮಾಡ್ಕೋಕತ್ತೀವಿ. ಈ ರೀತಿ ಸಣ್ಣಗೆ ಮನೆ ಕೆಲಸ ನಡೆದ ನೋಡೋಣಂತ್ರಿ. ಬರುವಂಥ ದಿನಗಳೊಳಗೆ ಏನೇನೆಲ್ಲ ಆಗ್ತದೆ ಹಂಗೆ ಶೇರ್ ಮಾಡ್ಕೊತಿರ್ತೀನಿ. ಸೊ ಈ ರೀತಿ ಮನೆ ಆಗ್ಯದ ನೋಡ್ರಿ. ಹೆಂಗಾಗ್ಯದ ಕಮೆಂಟ್ ಮಾಡಿ ಹೇಳ್ರಿ. ಟೈಲ್ಸ್ ರೀ ವರ್ಕ್ ಅದೆಲ್ಲ ಯಾವ ರೀತಿ ಕಾಣಿಸಕತ್ತದ ಕಮೆಂಟ್ ಮಾಡಿ ಹೇಳ್ರಿ. ಇನ್ನು ಇದು ಪರ್ಸಿ ಬಂದು ಒರೆಸ್ಕೋಬೇಕು. ಮೊನ್ನೆ ಮುಗಿಸ್ಯಾರ ನೋಡ್ರಿ ಟೈಲ್ಸ್ ವರ್ಕ್ ಎಲ್ಲನೂ ಫುಲ್ ಮುಗಿಸ್ಯಾರ. ಬಂದು ಕಸ ಎಲ್ಲ ಹುಡುಗಿ ಕ್ಲೀನ್ ಮಾಡ್ಕೊಂಡಿನಿ. ಇನ್ನೊಂದು ಸಲ ನೀಟಾಗಿ ಒರೆಸ್ಬಿಟ್ನಿ ಅಂತಂದ್ರೆ ಸ್ವಚ್ಛ ಆಗ್ತಾವೆ, ಶೈನಿಂಗ್ ಬರ್ತಾವೆ ಅಂತ ಹೇಳ್ಯಾರ. ಇಲ್ಲಾಂದ್ರೆ ಮತ್ತೆ ಪೇಂಟ್ರದವ್ರು ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅದ್ರ ಮೇಲೆ ಮತ್ತೆ ಪೇಂಟ್ ಬಿದ್ದು ಮಾಡಿ ಹೊಲ್ಸಾಗ್ತಾವೆ. ಮತ್ತೊಂದು ಸತಿ ನೀಟಾಗಿ ಕ್ಲೀನಾಗಿ ಒರೆಸ್ಬೋರಿ ಅಂತ ಹೇಳ್ಯಾರ. ನೋಡೋಣ ಮತ್ತೆಂದ ಟೈಮ್ ಸಿಕ್ತು ಅಂತಂದ್ರೆ ಬಂದು ಒರೆಸ್ಕೋತೀನಿ ನೋಡ್ರಿ. ಬರ್ರಿ ಈಗ ಕೆಳಗೆ ಹೋಗ್ತೀನಿ. ಟೈಮ್ 11 ಗಂಟೆ ಆಯಿತು. ಇನ್ನು ಊಟ ಇಲ್ಲ, ಬೆಳಿಗ್ಗೆ ನಾಷ್ಟನೂ ಇಲ್ಲ, ಏನಿಲ್ಲ. ನಾಷ್ಟ ಮಾಡಬೇಕು ಅಂದರೆ ಇವಾಗ ಡೈರೆಕ್ಟಾಗಿ ಇವತ್ತು ಅಡುಗೆನೇ ಮಾಡಿದ್ನಲ್ಲ, ಊಟನೇ ಮಾಡ್ಕೊಂಡ್ಬಿಡ್ತೀನಿ. ತಕ್ಷಣ ಸ್ಕೂಲಿಗೆ ಹೋದೋಡ್ರಿ. ಆಕೆ ಹೋದ್ಮೇಲೆ ಪೂಜೆದೆಲ್ಲ ಮುಗೀತು. ಈಗ ಕೆಳಗೆ ಹೋಗಿ ಊಟ ಮಾಡ್ತೀನಿ. ಹಾಗೆ ಬ್ಯಾಲ್ ಗಿಡಕ್ಕೆ ನೀರು ಹಾಕಕ್ಕೆ ಬಂದೆಲ್ಲ. ಮನೆಯೂ ಭಾಳ ದಿನ ಆಗಿತ್ತು, ತೋರಿಸಿರ್ಲಿಲ್ಲ. ಸೊ ಹಾಗೆ ತೋರಿಸಿದ್ರಾಯ್ತು ಅಂತೇಳಿ ವಿಡಿಯೋನ ಕಂಟಿನ್ಯೂ ಮಾಡಿದೆ ನೋಡಿರಿ. ಬರ್ರಿ ಕೆಳಗೆ ಹೋಗಿ ಊಟ ಮಾಡೋಣ ನೋಡಿರಿ. ಈಗ ಪೂಜೆನೂ ಆಯಿತು. ಇವಾಗ ಊಟ ಮಾಡ್ಬೇಕು ನೋಡಿರಿ. ಇವಾಗ ಮ್ಯಾಲೆ ಹೋಗಿ ನೀರು ಹಾಕಿ ಬಂದಿದ್ದಾಯಿತು. ಪೂಜೆನೂ ಮುಗಿದದ. ಇನ್ನು ಚಪಾತಿ ಮಾಡಿಕೊಂಡು ಊಟ ಮಾಡ್ತೀನಿ ನೋಡಿರಿ. ಫ್ರೆಂಡ್ಸ್ ಇವಾಗ ನೋಡಿರಿ ಪೂಜೆದೆಲ್ಲ ಮುಗಿಸಿ ಈಗ ಊಟ ಮಾಡತ್ತೀನಿ ನೋಡಿರಿ. ಚಪಾತಿ ಮಾಡಿದ್ದೆ, ಒಂದು ಚಪಾತಿ, ಸ್ವಲ್ಪ ಆಲೂಗಡ್ಡೆ ಪಲ್ಯ, ಇದು ಪುಟಾಣಿ ಚಟ್ನಿ, ತುಪ್ಪ ಹಾಕ್ಕೊಂಡಿನಿ, ಒಂದು ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಂಡು ನೋಡಿರಿ. ಇದು ನನ್ನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಇವತ್ತಿಂದು. ಲೇಟ್ ಆಯ್ತು ನೋಡಿರಿ. ಟೈಮ್ ಇವತ್ತು ಭಾಳ ಆಯಿತು. ಟೈಮ್ ಇವಾಗ ಆಲ್ರೆಡಿ 11 ಗಂಟೆ ಆಗೈತಿ. 11 10 ನಿಮಿಷ ಆಗ್ಯದ. ಈಗ ನಾನು ನಾಷ್ಟ ಮಾಡತ್ತೀನಿ. ತಕ್ಷಣ ಸ್ಕೂಲಿಗೆ ಕಳ್ಸಿಂದ ಬಂದಿಂದ ಎಲ್ಲ ಕೆಲಸ ಮಾಡ್ಕೊಂಡೆಲ್ಲ ಲೇಟ್ ಆಯಿತು. ಬರ್ರಿ ಈಗ ನಾಷ್ಟ ಮಾಡಿ
ಮತ್ತು ಮುಂದಿನ ಕೆಲಸ ಏನದ ನೋಡೋಣ ಅಂತ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಹಾಗೆ ವಿಡಿಯೋ ನೋಡ್ತಾ ಪ್ಲೀಸ್ ಎಲ್ಲರೂ ಲೈಕ್ ಕೊಡಿರಿ. ಪದೇ ಹೇಳ್ತೀವತ್ತೆ, ಬೇಜಾರು ಮಾಡ್ಕೋಬೇಡ್ರಿ. ನೋಡ್ತಾ ಭಾಳಷ್ಟು ಜನ ಮರಿತೀರಿ. ಸೊ ಹಂಗಾಗಿ ಪದೇ ಕೇಳ್ತಿರ್ತೀನಿ. ನೋಡ್ತಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ.